ಪ್ರಪಂಚದಾದ್ಯಂತ ಪ್ರತಿಯೊಬ್ಬ ಪ್ರೇಮಿಯು ವ್ಯಾಲೆಂಟೈನ್ಸ್ ಡೇ ವೀಕ್ ಅನ್ನು ಬಹಳ ವಿಶೇಷ ರೀತಿಯಲ್ಲಿ ಆಚರಿಸ್ತಾರೆ. ಫೆಬ್ರವರಿ 7ರಿಂದ ಫೆಬ್ರವರಿ 14ರವರೆಗೆ ವ್ಯಾಲೆಂಟೈನ್ ವೀಕ್ನಲ್ಲಿ ವಿವಿಧ ದಿನಗಳನ್ನು ಆಚರಿಸಲಾಗುತ್ತೆ. ವ್ಯಾಲೆಂಟೈನ್ಸ್ ಡೇಗೂ ಮುನ್ನವೇ ಪ್ರೇಮಿಗಳು ಆಚರಿಸಲು ವಿಶೇಷ ದಿನಗಳಿವೆ. ಇದಕ್ಕೆ ವ್ಯಾಲೆಂಟೈನ್ಸ್ ವೀಕ್ ಎಂದು ಕರೆಯಲಾಗುತ್ತೆ. ಅದರಲ್ಲಿ ಟೆಡ್ಡಿ ಡೇ ಕೂಡ ಒಂದು. ಸಾಮಾನ್ಯವಾಗಿ ಹುಡುಗಿಯರಿಗೆ ಟೆಡ್ಡಿ ಎಂದರೆ ತುಂಬಾ ಇಷ್ಟ. ಪ್ರೇಮಿಗಳ ವಾರದ 4ನೆಯ ದಿನ ಸಂಗಾತಿಗೆ ಮುದ್ದಾದ ಟೆಡ್ಡಿ ನೀಡುವ ಆಚರಣೆ ಇದೆ. ಆದರೆ ಈ ಟೆಡ್ಡಿ ಡೇ ಇತಿಹಾಸವೇನು, ಯಾವಾಗಿನಿಂದ ಈ ದಿನವನ್ನ ಜನ ಆಚರಿಸಲು ಪ್ರಾರಂಭಿಸಿದರು, ಇದರ ಮಹತ್ವವೇನು ಎನ್ನುವ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಸಾಮಾನ್ಯವಾಗಿ ಟೆಡ್ಡಿಗಳು ಸ್ಪರ್ಶಿಸಲು ತುಂಬಾ ಮೃದುವಾಗಿರುತ್ತವೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಟೆಡ್ಡಿಗಳನ್ನು ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ಟೆಡ್ಡಿಯನ್ನ ಗಿಫ್ಟ್ ಆಗಿ ನೀಡುವುದು ಬಹಳ ಉತ್ತಮವಂತೆ. ಇದರಿಂದ ಸಂಗಾತಿ ಕೂಡ ತುಂಬಾ ಖುಷಿ ಪಡ್ತಾರೆ. ಟೆಡ್ಡಿ ಎಂಬ ಹೆಸರು ಬಂದಿದ್ದು ಯುನೈಟೆಡ್ ಸ್ಟೇಟ್ಸ್ನ 26ನೇ ಅಧ್ಯಕ್ಷರಾದ ಥಿಯೋಡರ್ ಟೆಡ್ಡಿ ರೂಸ್ವೆಲ್ಟ್ ಅವರಿಂದ. ಒಮ್ಮೆ ಥಿಯೋಡರ್ ರೂಸ್ವೆಲ್ಟ್ ಅವರು ಭೇಟಿಗೆಂದು ಹೋದಾಗ ಅಲ್ಲೊಂದು ಕರಡಿ ಕಾಣಿಸುತ್ತದೆ. ಅವರು ಕರಡಿಯನ್ನ ಸೆರೆ ಹಿಡಿದು ಕಟ್ಟಿ ಹಾಕಿದ್ದರು. ಆದರೆ ಕರಡಿಯನ್ನ ಶೂಟ್ ಮಾಡಲು ನಿರಾಕರಿಸಿದರು. ಇದು ಸಹಾನುಭೂತಿಯ ಸಂಕೇತವಾಗಿತ್ತು. ಹೀಗಾಗಿ ಟೆಡ್ಡಿ ಡೇ ಎಂದು ಕರಡಿ ರೂಪದ ಟೆಡ್ಡಿ ಬೇರ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಳಸ್ತಾರೆ. ಟೆಡ್ಡಿ ಬೇರ್ ಕೇವಲ ಆಟಿಕೆಯ ವಸ್ತು ಆಗದೆ ಪ್ರೀತಿ, ಮುಗ್ಧತೆ, ಶುದ್ಧತೆಯ ಸಂಕೇತವೂ ಆಗಿದೆ. ಟೆಡ್ಡಿ ದಿನದಂದು ಯಾರಾದರೂ ನಿಮಗೆ ಟೆಡ್ಡಿ ಬೇರ್ ಉಡುಗೊರೆಯಾಗಿ ನೀಡಿದರೆ ಅದು ನಿಮ್ಮ ಮೇಲಿರುವ ಕಾಳಜಿಯನ್ನ ಪ್ರತಿಬಿಂಬಿಸುತ್ತದೆ. ಇದು ಭಾವನೆಗಳ ಸಂವಹನದ ಮಹತ್ವದ ಸೂಚಕವೂ ಹೌದು. ಜನರು ತಮ್ಮ ವಾತ್ಸಲ್ಯ ಮತ್ತು ಕಾಳಜಿಯನ್ನ ಸರಳವಾದ ಅಥವಾ ಕಾಳಜಿಯನ್ನ ಉಡುಗೊರೆ ನೀಡುವ ಮೂಲಕ ವ್ಯಕ್ತಪಡಿಸುತ್ತಾರೆ. ಈ ವ್ಯಾಲೆಂಟೈನ್ಸ್ ಡೇ ವಾರದುದ್ದಕ್ಕೂ ಜನರು ತಮ್ಮ ಪ್ರೀತಿ ಪಾತ್ರರಿಗೆ ದಿನಕ್ಕೆ ಅನುಗುಣವಾಗಿ ಉಡುಗೊರೆಗಳನ್ನ ನೀಡ್ತಾರೆ. ಜೊತೆಗೆ ಅವರ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಈ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಬಗೆ ಬಗೆಯ ಗುಲಾಬಿ ಹೂಗಳು, ರುಚಿಕರವಾದ ಚಾಕ್ಲೇಟ್ಗಳು, ಪ್ರತಿಯೊಂದು ಗಾತ್ರದ ಟೆಡ್ಡಿ ಬೇರ್ಗಳು ನೋಡುಗರನ್ನ ಆಕರ್ಷಿಸುತ್ತವೆ. ಟೆಡ್ಡಿ ದಿನದಂದು ನಿಮ್ಮ ಪ್ರೀತಿಯ ಸಂಗಾತಿ ಮಾತ್ರವಲ್ಲದೆ ಬದಲಿಗೆ ನೀವು ನಿಮ್ಮ ತಂಗಿ, ಮಗಳು, ಸ್ನೇಹಿತೆ ಎಲ್ಲರಿಗೂ ಕೂಡ ಟೆಡ್ಡಿಯನ್ನ ಉಡುಗೊರೆಯಾಗಿ ನೀಡಬಹುದು. ನೀಲಿ ಬಣ್ಣದ ಟೆಡ್ಡಿ ಬೇರ್ ನಿಮ್ಮ ಪ್ರೀತಿಯನ್ನ ಪ್ರತಿನಿಧಿಸುತ್ತದೆ. ಹುಡುಗಿಗೆ ನೀಲಿ ಬಣ್ಣದ ಟೆಡ್ಡಿ ಬೇರ್ ಉಡುಗೊರೆಯಾಗಿ ಬಂದರೆ ಅಂಥವರು ತುಂಬಾ ಅದೃಷ್ಟವಂತರು ಎಂದು ಭಾವಿಸಲಾಗುತ್ತೆ. ಏಕೆಂದರೆ ನಿಮ್ಮ ಮುಂದೆ ಇರುವ ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿಸುತ್ತಾರೆಂದರ್ಥ. ಹಸಿರು ಬಣ್ಣವು ಪ್ರಕೃತಿ ಮತ್ತು ತಾಜಾತನವನ್ನ ಪ್ರತಿಬಿಂಬಿಸುತ್ತದೆ. ನೀವು ಈ ಬಣ್ಣದ ಟೆಡ್ಡಿಯನ್ನ ಪಡೆದರೆ ನಿಮ್ಮ ಸಂಗಾತಿ ಯಾವಾಗಲೂ ನಿಮಗಾಗಿ ಕಾಯುತ್ತಿರುತ್ತಾರೆ ಎಂದರ್ಥ. ಇನ್ನು ಕೆಂಪು ಬಣ್ಣದ ಟೆಡ್ಡಿ ಬೇರ್ಗಳು ಪ್ರೀತಿಯನ್ನ ಪ್ರತಿನಿಧಿಸುತ್ತವೆ. ಇದು ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಇಟ್ಟಿರುವ ಒಲವಿನ ಸಂಕೇತವಾಗಿದೆ. ಪಿಂಕ್ ಬಣ್ಣದ ಟೆಡ್ಡಿ ಬೇರ್ಗಳು ಪ್ರೀತಿ ಮತ್ತು ಕಾಳಜಿಯನ್ನ ಪ್ರತಿನಿಧಿಸುತ್ತವೆ. ಪಿಂಕ್ ಟೆಡ್ಡಿ ಬೇರ್ ಪಡೆದರೆ ಇತರ ವ್ಯಕ್ತಿಯು ನಿಮ್ಮ ಪ್ರಸ್ತಾಪವನ್ನ ಒಪ್ಪಿಕೊಂಡಿದ್ದಾರೆ ಎಂದರ್ಥ. ಹೀಗೆ ಪರ್ಪಲ್ ಟೆಡ್ಡಿ, ಹಳದಿ ಟೆಡ್ಡಿ, ಬಿಳಿ ಟೆಡ್ಡಿ ಬೇರ್ಗಳನ್ನು ಕಾಣಬಹುದಾಗಿದೆ. ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಟೆಡ್ಡಿ ಬೇರ್ ನೀಡಿ ಅವರ ಸಂತೋಷಕ್ಕೆ ಕಾರಣರಾಗಿ.